ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ತಮಗೆ ಆದರ್ಶ ವಿದ್ಯಾಲಯ ಹಾಗೂ ಮೊರಾರ್ಜಿ ಪ್ರವೇಶ ಪರೀಕ್ಷೆ 2024-25ಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ಒಂದು ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ತಮಗೆ ಈ ಒಂದು ವಿಡಿಯೋದ ಮೂಲಕ ತಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ, ನೋಟ್ಸ್ಗಳಿಗಾಗಿ ಹಾಗೂ ನಾವು ಮಾಡುವಂಥ ಪ್ರತಿದಿನದ ಒಂದು ಲೈವ್ ಕ್ಲಾಸ್ಗಳಿಗೆ ಜಾಯಿನ್ ಆಗಲು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವರ್ಗೀಯ ವ್ಯಂಜನಗಳು ಎಷ್ಟು? ಅಂದರೆ ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 49, ಬಿ 30, ಸಿ 25, ಡಿ 26. ಇಲ್ಲಿ ವರ್ಗೀಯ ವ್ಯಂಜನಗಳ ಸಂಖ್ಯೆ ಅಂತ ಕೇಳಿದಾಗ ಆಪ್ಷನ್ ಸಿ ಸರಿಯಾದ ಉತ್ತರ, ಅಂದರೆ 25 ಸರಿಯಾದ ಉತ್ತರ. ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಂತಂದರೆ ಆಪ್ಷನ್ ಸಿ 25. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿಸರ್ಗವನ್ನೊಳಗೊಂಡ ಪದವಾಗಿದೆ? ಆಪ್ಷನ್ ಎ ಸಂಗಾತಿ, ಸೇವಾಕಾಂಕ್ಷಿ, ಸಿ ಪ್ರಾಯಶಃ, ಡಿ ಸಮೀಕ್ಷೆ. ಇಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಗೊತ್ತಿದೆ ನಿಮಗೆ. ಇವು ಯೋಗವಾಹಕಗಳು ಎರಡು, ಅನುಸ್ವಾರ ಮತ್ತು ವಿಸರ್ಗ, ಅಂ ಮತ್ತು ಅಹ. ಇಲ್ಲಿ ವಿಸರ್ಗ ಯಾವುದು? ಅಹ ಅಂತ ಬರಬೇಕು. ಅಂದರೆ ಇಲ್ಲಿ ಪ್ರಾಯಶಃ. ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಾಯಶಃ ಅನ್ನೋದು ಇದು ಒಂದು ವಿಸರ್ಗವನ್ನು ಒಳಗೊಂಡಂತಹ ಒಂದು ಪದವಾಗಿದೆ. ನೆಕ್ಸ್ಟ್ ಕ್ವಶನ್, ಕಾಯಕ ಯೋಗಿ ಯಾರು? ಆಪ್ಷನ್ ಎ ರೈತ, ಬಿ ಸೋಮಾರಿ, ಸಿ ಮೈಗಳ್ಳ, ಡಿ ನಿರುದ್ಯೋಗಿ. ಯಾರಿಗೆ ನಾವು ಕಾಯಕ ಯೋಗಿ ಅಂತ ಕರಿತೀವಿ ಅಂದರೆ ನಾವು ರೈತನಿಗೆ ಕಾಯಕ ಯೋಗಿ, ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಏಕ ಇದರ ಬಹುವಚನ ರೂಪ? ಆಪ್ಷನ್ ಎ 1, ಬಿ 2, ಸಿ ಅನೇಕ, ಡಿ ಏಕೈಕ. ಏಕ ಇದಕ್ಕೆ, ಅನೇಕ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ನರ ಇದರ ಸ್ತ್ರೀಲಿಂಗ ರೂಪ ಡ್ಯಾಶ್? ಆಪ್ಷನ್ ಎ ನಾರಿ, ಬಿ ನರಿ, ಸಿ ನಾರಿಗಳು, ಡಿ ಹರಿ. ನರ ಏನಾಗ್ತದೆ? ಆಪ್ಷನ್ ಎ ನಾರಿ. ನರ ಇದರ ಸ್ತ್ರೀಲಿಂಗ ರೂಪ ನಾರಿ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಉಸಿರಾಡು ಇದು ಡ್ಯಾಶ್? ಇದು ಯಾವ ಸಂಧಿ? ಆಪ್ಷನ್ ಎ ಆದೇಶ ಸಂಧಿ, ಬಿ ಲೋಪ ಸಂಧಿ, ಸಿ ಆಗಮ ಸಂಧಿ, ಡಿ ಯಕಾರಾಗಮ ಸಂಧಿ. ಉಸಿರು ಪ್ಲಸ್ ಆಡು ಉಸಿರಾಡು, ಇದು ಯಾವ ಸಂಧಿ ಅಂತಂತಂದರೆ ಇದು ಲೋಪ ಸಂಧಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಬೆಳದಿಂಗಳು ಇದು ಡ್ಯಾಶ್? ಇದು ಯಾವ ಸಂಧಿ? ಆಪ್ಷನ್ ಎ ಆದೇಶ ಸಂಧಿ, ಬಿ ವಕಾರಾಗಮ ಸಂಧಿ, ಸಿ ಯಕಾರಾಗಮ ಸಂಧಿ, ಡಿ ಲೋಪ ಸಂಧಿ. ಕಚತಪಗಳಿಗೆ ಗದಬಗಳು ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ. ಇಲ್ಲಿ ಬೆಳಕು ಪ್ಲಸ್ ತಿಂಗಳು ಬೆಳದಿಂಗಳು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆದೇಶ ಸಂಧಿಯಾಗಿದೆ. ಯಾವುದು? ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಅವನಲ್ಲಿ ಶಕ್ತಿ ಇಲ್ಲ ಈ ವಾಕ್ಯದ ವಿಭಕ್ತಿ ಪ್ರತ್ಯಯ? ಇಲ್ಲಿ ಅವನಲ್ಲಿ ಅಂತ ಇದೆ, ಶಕ್ತಿ ಇಲ್ಲ ಇಲ್ಲಿ ಅ ಅಂತ ಬಂದಿದೆ ಕೊನೆಯದಾಗಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ಶಕ್ತಿ ಇಲ್ಲ ಅಂತ ಇದೆ. ಇಲ್ಲಿ ಅ ಯಾವ ವಿಭಕ್ತಿ ಪ್ರತ್ಯಯ ಆಗ್ತದೆ? ಆಪ್ಷನ್ ಎ ಷಷ್ಠಿ, ಬಿ ಸಪ್ತಮಿ, ಸಿ ಚತುರ್ಥಿ, ಡಿ ದ್ವಿತೀಯ. ಅ ಅನ್ನುವಂಥದ್ದು ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಆಗಿರ್ತದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಜಾಣರಲ್ಲಿ ಜಾಣ ಇಲ್ಲಿ ಬರುವ ವಿಭಕ್ತಿ ಪ್ರತ್ಯಯ? ಚತುರ್ಥಿ, ಪ್ರಥಮ, ಸಂಬೋಧನೆ, ಸಪ್ತಮಿ. ಇಲ್ಲಿ ಜಾಣರಲ್ಲಿ ಅಂತ ಇದೆ. ಜಾಣರಲ್ಲಿ ಇದಕ್ಕೆ ಯಾವ ಒಂದು ವಿಭಕ್ತಿ ಪ್ರತ್ಯಯ ಬರ್ತದೆ? ಜಾಣರಲ್ಲಿ ಅಲ್ಲಿ ಅಂತ ಇದೆ. ಅಲ್ಲಿ ಅಂತ ಬಂದಾಗ ಯಾವುದು? ಸಪ್ತಮಿ. ಆಪ್ಷನ್ ಡಿ ಸರಿಯಾದ ಉತ್ತರ. ಹಾಗೆ ನಿಮಗೆ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೀನಿ, ವಿಭಕ್ತಿ ಪ್ರತ್ಯಯಗಳನ್ನು ಲೈವ್ ಕ್ಲಾಸ್ನಲ್ಲಿ ನಿಮಗೆ ಒಂದು ಚಾರ್ಟ್ನ ಮೂಲಕನೂ ಸಹ ನಾನು ನಿಮಗೆ ತೋರಿಸಿದ್ದೀನಿ. ಹಾಗಾಗಿ ಅದನ್ನು ವಿಭಕ್ತಿ ಪ್ರತ್ಯಯನ ಸರಿಯಾಗಿ ಕಂಠಪಾಠ ಮಾಡಿ ಇಟ್ಕೋಬೇಕು. ಆಪ್ಷನ್ ಡಿ ಸರಿಯಾದ ಉತ್ತರ. ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ತಾಮಸ ಇದರ ವಿರುದ್ಧ ಪದ? ಆಪ್ಷನ್ ಎ ಸಾತ್ವಿಕ, ಬಿ ತಮಾಸೆ, ಸಿ ತ್ಯಾಗ, ಡಿ ಲಕ್ಷ್ಮಣ. ಸರಿಯಾದ ಉತ್ತರ ಆಪ್ಷನ್ ಎ ಸಾತ್ವಿಕ. ತಾಮಸ ಸಾತ್ವಿಕ ಸರಿಯಾದ ಉತ್ತರ. ಇದು ಒಂದು ವಿರುದ್ಧ ಪದ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ತಾಯಿಗೆ ಪತ್ರ ಬರೆಯುವ ಒಕ್ಕಣಿಕೆ? ಪಿತೃಶ್ರೀ, ಪೂಜ್ಯ, ಮಾತೋಶ್ರೀ, ಪ್ರೀತಿಯ. ನಾವು ತಾಯಿಗೆ ಪತ್ರ ಬರೀಬೇಕಾದ್ರೆ ನಾವು ಮಾತೋಶ್ರೀ ಅಂತ ಬಳಸ್ತೀವಿ. ಅದೇ ಚಿಕ್ಕಮ್ಮನಿಗೆ ಅಥವಾ ದೊಡ್ಡಮ್ಮನಿಗೆ ಬರೀಬೇಕಾದ್ರೆ ಮಾತೃಶ್ರೀ ಸಮಾನ ಅಂತ ಬಳಸ್ತೀವಿ. ಆದರೆ ಇಲ್ಲಿ ತಾಯಿಗೆ ಅಂತ ಕೇಳಿದರೆ, ತಾಯಿಗೆ ಅಂತ ತಂದಾಗ ಮಾತೋಶ್ರೀ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಪತ್ರದ ಹೃದಯ ಭಾಗ ಇದನ್ನು ಒಳಗೊಂಡಿರುತ್ತದೆ? ಆಪ್ಷನ್ ಎ ಶೀರ್ಷಿಕೆ,
ಬಿ ಮುಕ್ತಾಯ, ಸಿ ವಿಷಯ, ಡಿ ಹೆಸರು. ಇದು ಸರಿಯಾದ ಉತ್ತರ ಆಪ್ಷನ್ ಸಿ ವಿಷಯ. ಪತ್ರದ ಹೃದಯ ಭಾಗ ಅಂತ ಕರಿತೀವಿ. ಯಾವುದಕ್ಕೆ? ವಿಷಯಕ್ಕೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಶಾಲೆಗೆ ರಜಾ ಕೋರಿ ಬರೆದ ಪತ್ರವು ಮುಖ್ಯವಾಗಿ ಇದು ಒಳಗೊಂಡಿರುತ್ತದೆ: ವಿದ್ಯಾರ್ಥಿಯ ಎತ್ತರ, ವಿದ್ಯಾರ್ಥಿಯ ಬಣ್ಣ, ವಿದ್ಯಾರ್ಥಿಯ ಭಾಷೆ, ದಿನಾಂಕ. ಇದು ವಿದ್ಯಾರ್ಥಿಯ ದಿನಾಂಕ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಇದಕ್ಕೆ ಅಂದರೆ ಶಾಲೆಗೆ ನಾವೇನಾದ್ರು ರಜೆಯನ್ನು ಕೋರಿ ಒಂದು ರಜಾ ಅರ್ಜಿನ ಬರ್ತಾ ಇದ್ದೀವಿ ಅಂದರೆ ಅದಕ್ಕೆ ದಿನಾಂಕ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರಮುಖವಾಗಿ ನಾವು ದಿನಾಂಕನ ಮೆನ್ಷನ್ ಮಾಡಲೇಬೇಕು. ಮುಂದಿನ ಪ್ರಶ್ನೆ. ಜಾತ್ರೆಯಲ್ಲಿ ಎಲ್ಲರ ಜನರಿಗೆ ಆಕರ್ಷಕವಾದ ವಸ್ತು: ಆಪ್ಷನ್ ಎ ಗೊಂಬೆ, ಬಿ ತೆಂಗಿನಕಾಯಿ, ಸಿ ತೇರು, ಡಿ ಮಿಠಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತೇರು ಅಂತಂತ ಹೇಳ್ಬೋದು. ಅಂದರೆ ಇಲ್ಲಿ ಸಿಹಿ ತಿಂಡಿ ಅಂತ ಕೇಳಿದಾಗ ಮಿಠಾಯಿನೂ ಆಗ್ತದೆ, ಗೊಂಬೆನೂ ಆಗ್ತದೆ. ಅಂದರೆ ಇಲ್ಲಿ ಆಪ್ಷನ್ ಸಿ ತೇರು ಅಂತಂತೇಳಿ ನಾವು ಹೇಳ್ಬೋದು. ಕೀ ಆನ್ಸರ್ನಲ್ಲಿ ತೇರು ಅಂತ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ತೇರು. ನೆಕ್ಸ್ಟ್ ಕ್ವಶನ್ ನೋಡೋಣ. ಸುಮಾ ನಾಳೆ ಊರಿಗೆ ಬರುವಳು, ವರ್ತಮಾನ ಕಾಲಕ್ಕೆ ಬದಲಾಯಿಸಿ. ಇದನ್ನು ವರ್ತಮಾನ ಕಾಲದಲ್ಲಿ ಹೇಳಿದಾಗ ಹೇಗಾಗ್ತದೆ? ಆಪ್ಷನ್ ಎ ಸುಮಾ ಇಂದು ಊರಿಗೆ ಬರುತ್ತಾಳೆ, ಸುಮಾ ನಾಡಿದ್ದು ಊರಿಗೆ ಬರುವಳು, ಸುಮಾ ನಿನ್ನೆ ಊರಿಗೆ ಬಂದಿದ್ದಾಳೆ, ಸುಮಾ ಬರುವುದಿಲ್ಲ. ಇದಕ್ಕೆ ವರ್ತಮಾನ ಕಾಲಕ್ಕೆ ಅಂತ ಕೇಳಿದಾಗ ಆಪ್ಷನ್ ಎ ಯಾವುದು? ಸುಮಾ ಇಂದು ಊರಿಗೆ ಬರುತ್ತಾಳೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಕ್ಷ, ಜ್ಞ ಇವು ಡ್ಯಾಶ್ ಅನುನಾಸಿಕಗಳು, ಸಂಯುಕ್ತಾಕ್ಷರಗಳು, ವ್ಯಂಜನಾಕ್ಷರಗಳು, ವಿಸರ್ಗಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇವು ಸಂಯುಕ್ತಾಕ್ಷರಗಳು. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್. ಗಂಧರ್ವ ಇದರ ಸ್ತ್ರೀಲಿಂಗ ರೂಪ ಏನಾಗ್ತದೆ? ಆಪ್ಷನ್ ಎ ಗಂಧರ್ವ, ಬಿ ಅಪ್ಸರೆ, ಸಿ ಗಂಧರ್ವರು, ಡಿ ಗಾಂಧರ್ವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಪ್ಸರೆ. ಗಂಧರ್ವ, ಅಪ್ಸರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಸಿರಿಬಂದ ಕಾಲಕ್ಕೆ ಏನು ಮಾಡಬೇಕು? ಆಪ್ಷನ್ ಎ ಖರ್ಚು ಮಾಡಬೇಕು, ಬಿ ಉಪವಾಸ ಮಾಡಬೇಕು, ಸಿ ಕರೆದು ದಾನವ ಮಾಡಬೇಕು, ಡಿ ನಿದ್ರೆ ಮಾಡಬೇಕು. ಸಿರಿಬಂದ ಕಾಲಕ್ಕೆ ನಮಗೆ ಹಣ, ಐಶ್ವರ್ಯ, ಸಂಪತ್ತು ಬಂದ ಕಾಲಕ್ಕೆ ನಾವು ಏನು ಮಾಡಬೇಕು ಅಂದರೆ ಕರೆದು ದಾನವನ್ನು ಮಾಡಬೇಕು. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ರಾಮನ ತಾಯಿ ಆಪ್ಷನ್ ಎ ಸೀತಾ, ಬಿ ತಾಯಿ, ಸಿ ಕೌಸಲ್ಯ, ಡಿ ಕೈಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೌಸಲ್ಯ ಸರಿಯಾದ ಉತ್ತರ. ಆಪ್ಷನ್ ಸಿ ಆಗ್ತದೆ. ಮುಂದಿನ ಪ್ರಶ್ನೆ. ಪ್ರತಿಯೊಬ್ಬರು ತಂದೆ ತಾಯಿ ಇವರ ಸೇವೆ ಮಾಡಬೇಕು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು? ಆಪ್ಷನ್ ಎ ತಂದೆ, ಬಿ ತಾಯಿ, ಸಿ ಸೇವೆ, ಡಿ ಮಾಡು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಾಡು. ಈಗ ರಮೇಶನು ನದಿಯಲ್ಲಿ ಈಜಿದನು. ಇದರೊಳಗೆ ಕ್ರಿಯಾಪದ ಯಾವುದು? ಈಜಿದನು. ಇದರ ಕ್ರಿಯಾಪದ ರೂಪ ಯಾವುದು? ಈಜು. ಓಕೆ, ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿದ್ಯಾರ್ಥಿಗಳೇ. ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಒಂದು ತರಗತಿ ತಮಗೆ ಇಷ್ಟ ಅಂದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಧನ್ಯವಾದಗಳು.